ಪ್ರೀತಿಯ ದ್ವಿತೀಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಬೆಳಗಿನ ಶುಭೋದಯಗಳು. ದಯವಿಟ್ಟು ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ಸಂಪೂರ್ಣವಾಗಿ ಜಾಸ್ತಿ ಅಲ್ಲಪ್ಪ, 5 ನಿಮಿಷ ಟೈಮ್ ಕೊಡಿ ಸಾಕು. ಇದರ ಒಂದು ಕೀ ಉತ್ತರಗಳನ್ನು ನಿಮಗೆ ಕೊಟ್ಟು ಬಿಡ್ತೇನೆ. ಯಾಕಂದರೆ ಭಾಳ ಜನ ಬರೀ MCQ ಹುಡುಕೋದ್ರಲ್ಲಿ ಜೀವನ ಕಳೀತಾ ಇದ್ದೀರಾ. ಭಾಳ MCQಸ್ಗಳು ರಿಪೀಟ್ ಆಗ್ತವೆ ಬಯೋ ಸಬ್ಜೆಕ್ಟಲ್ಲಿ. ಯಾಕಂದರೆ ಡೈರೆಕ್ಟಾಗಿ ಕೇಳಿರುವಂತಹ MCQಸ್ಗಳಾಗಿರ್ತವೆ. ಸೆಲೆಕ್ಟ್ ದಿ ಕರೆಕ್ಟ್ ಸೀಕ್ವೆನ್ಸ್ ಆಯಿತಾ ಇನ್ ದ ಪಾರ್ಟ್ಸ್ ಆಫ್ ಟಿಯರ್ಸ್ ಆಫ್ ಯಂಗ್ ಆನ್ಥರ್ ಅಂತ ಇದೆ. ಸರಿಯಾದ ಉತ್ತರ ಫಸ್ಟ್ ಕ್ವಶನ್ಗೆ ಆಪ್ಷನ್ ಬಿ ಆಗಿ ಇರುತ್ತೆ. ಆಪ್ಷನ್ ಬಿ. ಕ್ವಶನ್ ನಂಬರ್ 2 ಮೈ ಡಿಯರ್ ಚಿಲ್ಡ್ರನ್, ಸ್ಟೇಟ್ಮೆಂಟ್ 1, 2 ಎರಡೂ ಕೂಡ ಇಲ್ಲಿ ಸರಿಯಾಗಿದೆ. ಹಾಗಾಗಿ ದ ರೈಟ್ ಆನ್ಸರ್ ಈಸ್ ಬೋತ್ ಸ್ಟೇಟ್ಮೆಂಟ್ 1 and 2 ಆರ್ ಕರೆಕ್ಟ್ ಈಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 3 ಮೈ ಡಿಯರ್ ಚಿಲ್ಡ್ರನ್, ದ ಸೆಲ್ಸ್ ದಟ್ ಸೀಕ್ರೆಟ್ಸ್ ಟೆಸ್ಟಿಕ್ಯುಲರ್ ಹಾರ್ಮೋನ್ಸ್ ಅಂತ ಇದಲ್ವಾ. ಕ್ವಶನ್ ನಂಬರ್ 3 ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ ಈಸ್ ದ ರೈಟ್ ಆನ್ಸರ್ ಫಾರ್ ಕ್ವಶನ್ ನಂಬರ್ 3. Question number 4, my dear children, pollen grains can be stored for the several years in the liquid nitrogen having a temperature of dash ಅಂತ ಇದೆ. 100% to minus 196 degree Celsius is the right answer, option D. ಕ್ವಶನ್ ನಂಬರ್ 5, CDRI ಸ್ಟ್ಯಾಂಡ್ಸ್ ಫಾರ್ ಅಂತ ಇದೆ. ಅದಕ್ಕೆ ಕ್ವಶನ್ ನಂಬರ್ 5ಕ್ಕೆ ಸರಿಯಾದ ಉತ್ತರ ಬಂದು ಸೆಂಟ್ರಲ್ ಡ್ರಗ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಂತ ಇದೆ ಅಲ್ವಾ. ಆಪ್ಷನ್ ಡಿ ಅದೇ ಸರಿಯಾದ ಉತ್ತರ ಆಗಿರುತ್ತೆ. ವಿಚ್ ಆಫ್ ದಿ ಫಾಲೋಯಿಂಗ್ ಆರ್ ನಾಟ್ ಕಂಪ್ಲೀಟ್ಲಿ ಕ್ಯೂರಬಲ್ ಅಂತ ಇದೆ. ದಯವಿಟ್ಟು ಪ್ರೀತಿಯ ವಿದ್ಯಾರ್ಥಿಗಳೇ, ನನಗೆ ಸ್ವಲ್ಪ ಡೌಟ್ ಇದೆ ಇದರಲ್ಲಿ. ತಾವೇ ಕಮೆಂಟಲ್ಲಿ 6ನೆಯ ಪ್ರಶ್ನೆಗೆ ಉತ್ತರ ಏನು ಅಂತ ಏನಂತೀರಾ ಕಮೆಂಟ್ ಮಾಡಿದರೆ ಭಾಳ ಖುಷಿ ಆಗುತ್ತೆ. ಕ್ವಶನ್ ನಂಬರ್ 6 ಪ್ಲೀಸ್, ಆಯಿತಾ, ಕಮೆಂಟ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 7, ಇನ್ ದಿ F2 ಜನರೇಷನ್ ಆಫ್ ಮೆಂಡೆಲನ್ ಯಾವುದು ಡಿ ಹೈಬ್ರಿಡ್ ಕ್ರಾಸ್ ದಿ ನಂಬರ್ ಆಫ್ ಪಿನೋಟೈಪ್ಸ್ ಆಯಿತಾ ಆ್ಯಂಡ್ ಜೆನೋಟೈಪ್ಸ್ ಆರ್ ಡ್ಯಾಶ್ ಅಂತ ಇದೆ. ಕ್ವಶನ್ ನಂಬರ್ 7 ರೈಟ್ ಆನ್ಸರ್ ಈಸ್ ಆಪ್ಷನ್ ಎ. Question number 8, my dear children, right answer is option B is the right answer, 3 type. Question number 9, right answer is option D is the right answer. My dear children, this is our mail ID. If you have any doubt, ಏನಾದರೂ ತೊಂದರೆ ಇದ್ದಲ್ಲಿ, ಏನಾದರೂ ನಿಮ್ಮ PDF ಕಾಪಿ ಈ ಒಂದು ವಿಡಿಯೋದು ಸಿಗಲಿಲ್ಲ ಅಂತ ಹೇಳಿದರೆ, ಕ್ವಶನ್ ಪೇಪರು ವಿತ್ ಕೀ ಆನ್ಸರು ದಯವಿಟ್ಟು ನಮಗೆ ಕಮೆಂಟ್ ಮಾಡಿದರೆ ನಾವು ಇದನ್ನು ಒದಗಿಸಿ ಕೊಡ್ತೇವೆ, ಅಂದರೆ ಅವೈಲಬಲ್ ಮಾಡಿ ಕೊಡ್ತೇವೆ ಅಂತ. ಕ್ವಶನ್ ನಂಬರ್ 10 ಆಯಿತಾ, ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ ಇಂಟರ್ಫೆರಾನ್ ಅಂತ. ಕ್ವಶನ್ ನಂಬರ್ 11 ಮ್ಯಾಚ್ ದ ಫಾಲೋಯಿಂಗ್ ಇದೆ ಅಲ್ವಾ. ಅದಕ್ಕೆ ಸರಿಯಾದ ಉತ್ತರ ಕ್ವಶನ್ ನಂಬರ್ 11ಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಆಗಿ ಇರುತ್ತೆ. ಆಪ್ಷನ್ ಬಿ ಮ್ಯಾಚ್ ದ ಫಾಲೋಯಿಂಗ್ ಯಾವುದು ಸಿಟ್ರಿಕ್ ಆ್ಯಸಿಡ್ಗೆ ಅದು SP ಇಲ್ಲ ಸಂತದಲ್ವಾ, ಅದು ಆಗುತ್ತೆ. ಕ್ವಶನ್ ನಂಬರ್ 12 ಮೈ ಡಿಯರ್ ಚಿಲ್ಡ್ರನ್, ಆಪ್ಷನ್ ಬಿ ಕ್ಲೋನಿಂಗ್ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ಕ್ವಶನ್ ನಂಬರ್ 13 ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ ಈಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 14 ಇದು ಕೂಡ ನಿಮಗಾಗಿಯೇ ಬಿಡ್ತಾ ಇದ್ದೇನೆ. ದಿ ಫಾಲೋಯಿಂಗ್ ಆರ್ ದಿ ಆಯಿತಾ ಇನ್ಸಿಟಿವ್ ಕನ್ಸರ್ವೇಷನ್ ಅಪ್ರೋಚಸ್ ಎಕ್ಸೆಪ್ಟ್ ಅಂತ ಇದೆ ಅಲ್ವಾ, ಅದನ್ನು ನೀವೇ ನನಗೆ ಉತ್ತರವನ್ನು ಕಳಿಸಿದರೆ ಬಹಳ ಸಂತೋಷ ಆಗುತ್ತೆ. ಕ್ವಶನ್ ನಂಬರ್ 15 ಮೈ ಡಿಯರ್ ಚಿಲ್ಡ್ರನ್, ಆಪ್ಷನ್ ಸಿ ಈಸ್ ದಿ ರೈಟ್ ಆನ್ಸರ್. Anyhow, without wasting our time, let me continue towards fill in the blanks. Fill in the blanks ಕಡೆಗೆ ಹೋಗ್ತಾ ಇರೋಣ ಈಗ. ನೋಡಿ, ಕ್ವಶನ್ ನಂಬರ್ 16ಕ್ಕೆ ಸರಿಯಾದ ಉತ್ತರ ಇನ್ಫರ್ಟಿಲಿಟಿ ಇಸ್ ದ ರೈಟ್ ಆನ್ಸರ್. ನಾನು ಕ್ವಶನ್ ಓದ್ತಾ ಇಲ್ಲ, ರೀಸನ್ ಇಷ್ಟೇ. ಕ್ವಶನ್ ಪೇಪರ್ ನೀವು ಡೌನ್ಲೋಡ್ ಮಾಡ್ಕೊಂಡು ಈ ಕೀ ಆನ್ಸರ್ಗಳನ್ನು ಕ್ರಾಸ್ ಚೆಕ್ ಮಾಡ್ಕೊಂಡ್ರೆ ಸಾಕು. ತಪ್ಪಿದರೆ ಕಮೆಂಟ್ ಮಾಡಿ. ಉದ್ದೇಶ 5 ನಿಮಿಷಗಳಿಗಾಗಿ ಈ ಒಂದು ವಿಡಿಯೋ ಮುಗಿಸ್ಬೇಕಲ್ವಾ. ಹಾಗಾಗಿ ಪ್ರೀತಿಯ ವಿದ್ಯಾರ್ಥಿಗಳೇ, ಯಾರೂ ಕೂಡ ಬೇಜಾರಾಗಬೇಡಿ ಆಯಿತಾ. ಏನು ಭಾಳ ಫಾಸ್ಟಾಗಿ ಹೋಗ್ತಾ ಇದ್ದೀನಿ ಅಂತ. ಕ್ವಶನ್ ನಂಬರ್ 17ಗೆ ರೈಟ್ ಆನ್ಸರ್ ಈಸ್ ಹಾಟ್ ಸ್ಪಾಟ್ಸ್ ಇಸ್ ದ ರೈಟ್ ಆನ್ಸರ್. ಹಾಟ್ ಸ್ಪಾಟ್ಸ್ ಇಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 18 ಗ್ಲೋ ಮಸ್ ಇಸ್ ದ ರೈಟ್ ಆನ್ಸರ್. ಗ್ಲೋ ಮಸ್ ಇಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 19 ಮೈ ಡಿಯರ್ ಚಿಲ್ಡ್ರನ್, ರೈಟ್ ಆನ್ಸರ್ ಈಸ್ ಡೌನ್ ಸ್ಟ್ರೀಮಿಂಗ್ is the right answer. Downstreaming is the right answer. Question number 20 that is trophic levels is the right answer. Trophic levels is the right answer. ಧನ್ಯವಾದಗಳು ಪ್ರೀತಿಯ ವಿದ್ಯಾರ್ಥಿಗಳೇ. ನಿಮ್ಮ ಪ್ರೀತಿ ವಿಶ್ವಾಸ ಹೀಗೆ ನಮ್ಮ ಜೊತೆ ಮುಂದೆವರೆಯಲಿ. ನಿಮಗೆ ಲೆಟರ್ ರೈಟಿಂಗು, ಗ್ರಾಮರು, ಡೈರೆಕ್ಟ್ ಸ್ಪೀಚ್, ಇಂಡೈರೆಕ್ಟ್ ಸ್ಪೀಚು, ಪ್ಯಾಸಿವ್ ವಾಯ್ಸು, ಆ್ಯಕ್ಟಿವ್ ವಾಯ್ಸು, ನಿಮಗೆ ಆ್ಯಂಟೋನಿಮ್ಸು, ಸಿನಾನಿಮ್ಸು, ಪ್ರಿಫಿಕ್ಸು, ಸಫಿಕ್ಸು, ನಿಮಗೆ ಫ್ರೇಸಲ್ ವರ್ಬ್ಸು, ನಿಮಗೆ ಪ್ರೊನೌನ್ಸು, ನಿಮಗೆ ಪ್ರೊನೊಮಿನಲ್ ಪ್ರೊನೌನ್ಸು, ನಿಮಗೆ ಫ್ಲೋ ಚಾರ್ಟು, ನೋಟ್ ಮೇಕಿಂಗು, ಲೆಟರ್ ರೈಟಿಂಗು, ಸ್ಪೀಚ್ ರೈಟಿಂಗ್ ಎಲ್ಲ ಲಿಂಕ್ಗಳನ್ನು ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನೀಡಿರ್ತೇನೆ. ಅದನ್ನು ಉಪಯೋಗಿಸಿಕೊಂಡು ಒಳ್ಳೆ ಮಾರ್ಕ್ಸನ್ನು ಎಕ್ಸಾಮಲ್ಲಿ ತೆಗೀರಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಿದ್ದೇನೆ. ಯಾವುದೇ ಕಾರಣಕ್ಕೂ ಇಂಗ್ಲೀಷಿನ ವಿಡಿಯೋ ಮಾತ್ರ ಮಿಸ್ ಮಾಡಬೇಡಿ. ದಿಸ್ ಯೂಟ್ಯೂಬ್ ಚಾನಲ್ ಈಸ್ ಪ್ಯೂರ್ಲಿ ಮೆಂಟ್ ಫಾರ್ ಇಂಗ್ಲೀಷ್. ಆದರೂ ನಾವು ಇದೆಲ್ಲ ಅಪ್ಲೋಡ್ ಮಾಡುತ್ತಿರುವುದು ನಿಮಗಾಗಿಯೇ, ಯಾಕಂದರೆ ವಿದ್ಯಾರ್ಥಿಗಳು ಸಮಯವನ್ನು ವೇಸ್ಟ್ ಮಾಡ್ಕೋಬಾರ್ದು ಅಂತ. ಧನ್ಯವಾದಗಳು ಪ್ರೀತಿಯ ವಿದ್ಯಾರ್ಥಿಗಳೇ. ಇದರ ಒಂದು PDF ಕಾಪಿಯನ್ನು ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ತಾವುಗಳು ಡೌನ್ಲೋಡನ್ನು ಮಾಡಿಕೊಳ್ಳಬಹುದು. ಹೆಚ್ಚಿನ ಸಮಯ ತೆಗೆದುಕೊಂಡಿದ್ದರೆ ಕ್ಷಮಿಸಬೇಕು. ನನ್ನ ಟಾರ್ಗೆಟು 5 ನಿಮಿಷಗಳಿಗಾಗಿ ಎಲ್ಲ ವೀಡಿಯೋಸ್ಗಳನ್ನು ಕಂಪ್ಲೀಟ್ ಮಾಡಬೇಕು ಅಂತಲೇ ಇದೆ. ಗಾಡ್ ಬ್ಲೆಸ್ ಯು ಆಲ್ ದ ಬೆಸ್ಟ್ ಫಾರ್ ಯುವರ್ ಆ್ಯನ್ಯುವಲ್ ಎಕ್ಸಾಮ್.